ತಮ್ಮನ ಹೆಂಡತಿ ಸುಂದರಿ ಅಂತ ಆಸೆಪಟ್ಟು ವಿಡಿಯೋ ಮಾಡಿ ಬಳಸಿಕೊಂಡ ಭಾವ. ಇಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿರುವ ಪ್ರೈವೇಟ್ ವಿಡಿಯೋ ಬೇರೊಬ್ಬ ಮಹಿಳೆಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಬಳಸಿಕೊಳ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ನಕುಲ್ ಅಂತ. ನಕುಲ್ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದು ತುಂಬಾ ಹೆಸರು ಹಾಗೂ ಹಣ ಗಳಿಸಿರುತ್ತಾನೆ. ಇವಳು ನಕುಲನ ಹೆಂಡತಿ ರೀಮಾ ಹಾಗೂ ತಮ್ಮ ಭಾರ್ಗವ್. ಇನ್ನು ಇವನು ನಕುಲನ ಫ್ರೆಂಡ್ ಸಂಜಯ್. ಸಂಜಯ್ ಹಾಗೂ ರೀಮಾಗೂ ಮೊದಲಿನಿಂದ ಫೇರ್ ಇದ್ದು ಸಂಜಯ್ ನಕುಲ್ನ ಕಣ್ಣು ತಪ್ಪಿಸಿ ಬಂದು ರಿಮಾಳನ್ನ ಭೇಟಿಯಾಗ್ತಾನೆ. ಆವಾಗ ರೀಮಾ, ನನಗೆ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ, ಬೇಗನೆ ನಮ್ಮ ಮನೆಯ ಎಲ್ಲಾ ಆಸ್ತಿ ಪೇಪರ್ಸ್ಗಳನ್ನ ರೆಡಿ ಮಾಡು, ಅದರ ಮೇಲೆ ನಕುಲ್ನ ಸಹಿ ತೆಗೆದುಕೊಂಡು ನಾವೆಲ್ಲಾದ್ರೂ ಓಡಿ ಹೋಗೋಣ ಅಂತ ಹೇಳ್ತಾಳೆ. ಆವಾಗ ಸಂಜಯ್, ನಾನು ಅದನ್ನೇ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾ ಅವಳಿಗೆ ಸ್ವರ್ಗ ಸುಖ ತೋರಿಸುತ್ತಾನೆ. ಇನ್ನು ಇವಳು ಭಾರ್ಗವ್ನ ಲವ್ವರ್ ಲತಾ. ಲತಾ ಭಾರ್ಗವ್ನನ್ನು ಅರ್ಜೆಂಟ್ ಆಗಿ ಬರಲು ಹೇಳಿ, ನಮ್ಮ ಮನೆಯಲ್ಲಿ ನನಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಬೇಗನೆ ಏನಾದರೂ ಮಾಡು, ನನಗೆ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಅಂತ ಹೇಳುತ್ತಾಳೆ. ಹಾಗಾಗಿ ಭಾರ್ಗವ್ ಯಾರಿಗೂ ಹೇಳದೆ ಲತಾಳನ್ನ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದು, ಅಣ್ಣ ಈ ಮದುವೆಗೆ ಒಪ್ಪುವುದಿಲ್ಲ, ನೀವೇ ಅವನಿಗೆ ತಿಳಿಸಿ ಹೇಳಿ ಅಂತ ರೀಮಾಗೆ ಹೇಳುತ್ತಾನೆ. ಆವಾಗ ರೀಮಾ ಲತಾಳನ್ನು ರೂಮ್ ಒಳಗಡೆ ಕಳಿಸಿ ನಾನೆಲ್ಲ ಮ್ಯಾನೇಜ್ ಮಾಡುತ್ತೇನೆ, ಸುಮ್ಮನಿರು ಅಂತ ಭಾರ್ಗವ್ಗೆ ಹೇಳುತ್ತಾಳೆ. ಅಷ್ಟರಲ್ಲಿ ನಕುಲ್ ಅಲ್ಲಿಗೆ ಬಂದು ವಿಷಯ ತಿಳಿದು ಸಿಟ್ಟಿನಲ್ಲಿ, ನನ್ನದು ದೊಡ್ಡ ಹೆಸರಿದೆ, ನಿನ್ನಿಂದಾಗಿ ನನ್ನ ಪ್ರೆಸ್ಟೀಜ್ ಹಾಳಾಗುವ ಹಂತಕ್ಕೆ ಬಂದಿದೆ ಅಂತ ಭಾರ್ಗವ್ ಮೇಲೆ ಕೂಗಾಡಿ ರೂಮ್ ಒಳಗೆ ಹೋಗಿ ಲತಾಳ ಬ್ಯೂಟಿಯನ್ನು ನೋಡಿದೆ ತಡ ಕೂಲಾಗಿ, ನಾನು ನಿಮ್ಮಿಬ್ಬರನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದೇನೆ ಅಂತ ಹೇಳುತ್ತಾನೆ. ನಂತರ ಖುಷಿಯಾದ ಭಾರ್ಗವ್ ಹಾಗೂ ಲತಾ ಒಂದಾದಾಗ ಈ ಕಡೆ ಲತಾಳ ಬ್ಯೂಟಿ ನಕುಲ್ನನ್ನು ಕಾಡಲು ಶುರು ಮಾಡುತ್ತದೆ. ಹಾಗಾಗಿ ನಕುಲ್ ಹೋಗಿ ಅವರಿಬ್ಬರನ್ನ ಕದ್ದು ನೋಡ್ತಾ, ಇದುವರೆಗೆ ರೀಮಾ ನನಗೆ ಈ ರೀತಿಯ ಸುಖ ಎಂದೂ ಕೊಟ್ಟಿಲ್ಲ, ನಾನು ಲತಾಳನ್ನು ಪಡೆಯದೆ ಬಿಡಲಾರೆ ಅಂತ ಅಂದುಕೊಳ್ತಾನೆ. ಮರುದಿನ ನಕುಲ್ ಲತಾಗೆ ಒಂದು ಗೋಲ್ಡನ್ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡಿ ನಂತರ ಅವಳ ರೂಮ್ಗೋಗಿ ಅವಳು ಸ್ನಾನ ಮಾಡುತ್ತಿರುವುದನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಲತಾ ಹೊರಗಡೆ ಬಂದ ಮೇಲೆ ಅವಳನ್ನ ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು, ನಿನಗೆ ಏನ್ ಬೇಕಾದ್ರೂ ನನ್ನನ್ನು ಕೇಳಂತ ಅವಳನ್ನು ಟಚ್ ಮಾಡ್ತಾ ಹೇಳ್ತಾನೆ. ಅವಾಗ ಶಾಕ್ ಆದ ಲತಾ, ನೀವು ಇದೇನ್ ಮಾಡುತ್ತಿದ್ದೀರಿ ಅಂತ ಎದ್ದು ಹೋಗಲು ನೋಡ್ತಾಳೆ. ಅವಾಗ ನಕುಲ್ ತಾನು ಮಾಡಿದ ವಿಡಿಯೋ ತೋರಿಸಿ, ನೀನು ನಾನು ಹೇಳಿದ ಹಾಗೆ ಕೇಳದೆ ಹೋದರೆ ಈ ವಿಡಿಯೋ ವೈರಲ್ ಮಾಡುತ್ತೇನೆ ಅಂತ ಹೆದರಿಸಿ ಅವಳನ್ನು ರೂಮ್ ಒಳಗೆ ಕರೆದುಕೊಂಡು ಹೋಗಿ ಬಳಸಿಕೊಳ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಎಲ್ಲ ಮುಗಿದ ಮೇಲೆ ನಕುಲ್, ನೀನಿನ್ನು ಪ್ರತಿದಿನ ನನಗೆ ಇದೇ ರೀತಿ ಸುಖ ಕೊಡಬೇಕು ಅಂತ ಹೇಳಿದಾಗ ಲತಾ ಜೋರಾಗಿ ನಗಲು ಶುರು ಮಾಡ್ತಾಳೆ. ಅವಾಗ ಶಾಕ್ ಆದ ನಕುಲ್ ಕಾರಣ ಕೇಳುತ್ತಾನೆ. ಅವಾಗ ಲತಾ, ನೀನು ನನ್ನ ವಿಡಿಯೋ ಹೇಗೆ ಮಾಡಿದ್ದೀಯೋ ಹಾಗೆ ನಾನು ಕೂಡ ನಮ್ಮಿಬ್ಬರ ವಿಡಿಯೋ ಈಗ ಮಾಡಿದ್ದೇನೆ ಅಂತ ಹೇಳಿ ತಾನು ರೆಕಾರ್ಡಿಂಗ್ ಮಾಡಿಕೊಂಡ ವಿಡಿಯೋ ಅವನಿಗೆ ತೋರಿಸಿ, ನನಗೆ ಮೊದಲಿನಿಂದಲೂ ನಿನ್ನ ಆಸ್ತಿಯ ಮೇಲೆ ಕಣ್ಣಿತ್ತು, ಇಲ್ಲಿ ನೀನು ನನ್ನನ್ನ ಬಳಸಿಕೊಂಡಿಲ್ಲ, ನಾನೇ ನಿನ್ನನ್ನ ಬಳಸಿಕೊಂಡಿದ್ದೇನೆ, ಈಗ ನೀನೇನಾದ್ರೂ ನಾನು ಹೇಳಿದ ಹಾಗೆ ಕೇಳದೆ ಹೋದರೆ ಈ ವಿಡಿಯೋ ವೈರಲ್ ಮಾಡಿ ನಿನ್ನ ಪ್ರೆಸ್ಟೇಜ್ ಹಾಳು ಮಾಡುತ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಅವಾಗ ಶಾಕ್ ಆದ ನಕುಲ್, ನಿನಗೆ ಏನು ಬೇಕು ಕೇಳು ಅಂತ ಕೇಳ್ತಾನೆ. ಅವಾಗ ಲತಾ, ಸದ್ಯಕ್ಕೆ 10 ಲಕ್ಷ ಟ್ರಾನ್ಸ್ಫರ್ ಮಾಡು, ನಾನೀಗ ಮಲಗಬೇಕು, ಇಲ್ಲಿಂದ ಎದ್ದೋಗು ಅಂತ ಬಾಯ್ದು ಕಳಿಸುತ್ತಾಳೆ. ಮರುದಿನ ರೀಮಾ ಸಂಜಯ್ನನ್ನ ಮೀಟ್ ಆಗಿ ಪೇಪರ್ಸ್ ವಿಷಯ ಏನಾಯ್ತು ಅಂತ ಕೇಳ್ತಾಳೆ. ಅವಾಗ ಸಂಜಯ್, ಎಲ್ಲವೂ ರೆಡಿಯಾಗಿವೆ, ಸದ್ಯದಲ್ಲಿ ನಿನ್ನ ಕೈ ಸೇರುತ್ತೇವೆ ಅಂತ ಹೇಳ್ತಾನೆ. ಅದನ್ನು ಸಂಜಯ್ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮರುದಿನ ಮತ್ತೆ ನಕುಲ್ ಹತ್ತಿರ ಹೋದ ಲತಾ, ಇನ್ಮೇಲೆ ನನಗೆ ನಿನ್ನ ಇಡೀ ಆಸ್ತಿ ಹಾಗೂ ನಿನ್ನ ಕಂಪನಿಯ 50% ಶೇರ್ ನನ್ನ ಹೆಸರಿಗೆ ಮಾಡಬೇಕು ಅಂತ ಹೇಳ್ತಾಳೆ. ಅವಾಗ ಶಾಕ್ ಆದ ನಕುಲ್, ಇದು ಸಾಧ್ಯವಿಲ್ಲ ಅಂತ ಹೇಳಿದಾಗ ಲತಾ, ನೋಡು ನಿನ್ನ ಮರ್ಯಾದೆ ನನ್ನ ಕೈಯಲ್ಲೇ ಇದೆ ಅಂತ ಎದುರಿಸಿ ಹೋಗ್ತಾಳೆ. ಅದರಿಂದ ಎದುರಿದ ನಕುಲ್ ತಕ್ಷಣ ಸಂಜಯ್ನನ್ನು ಮನೆಗೆ ಕರೆಯಿಸಿ ಲತಾ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ವಿಷಯ ತಿಳಿಸಿ, ಅವಳು ಹೇಳಿದಂತೆ ಎಲ್ಲಾ ಆಸ್ತಿಯನ್ನು ನಾನು ಅವಳ ಹೆಸರಿಗೆ ಮಾಡುತ್ತಿದ್ದೇನೆ, ಬೇಗನೆ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡು ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿ ಶಾಕ್ ಆದಂತ ಸಂಜಯ್, ಹಾಗೆ ನೀನು ಬೀದಿಗೆ ನೋಡು ಅಂತ ಹೇಳ್ತಾನೆ. ಆಗ ನಕುಲ್, ನನ್ನ ಹೆಸರಿದ್ದರೆ ನಾನು ಇದರ 10 ಪಟ್ಟು ಹಣ ಗಳಿಸಬಹುದು, ಸದ್ಯಕ್ಕೆ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿ ಕಳಿಸುತ್ತಾನೆ. ನಂತರ ನಕುಲ್ನ ಹತ್ತಿರ ಬಂದ ಲತಾ, ಭಾರ್ಗವ್ ಊರಲ್ಲಿಲ್ಲ, ನನಗೀಗ ನಿನ್ನ ಅವಶ್ಯಕತೆ ಇದೆ, ರೂಮಿಗೆ ಬಾ ಅಂತ ಹೇಳಿ ಎಳೆದುಕೊಂಡು ಹೋಗ್ತಾಳೆ. ಆಗ ನಕುಲ್, ನೀನು ಯಾರನ್ನು ಎದುರು ಹಾಕೊಂಡಿದ್ದೀಯಾ, ನಿನಗೆ ಗೊತ್ತಿಲ್ಲ ಅಂತ ಹೇಳುತ್ತಾನೆ. ಆಗ ಲತಾ, ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು, ಇಲ್ಲದೆ ಹೋದರೆ ನಿನ್ನನ್ನು ಕೊಂದು ಬಿಡುತ್ತೇನೆ, ಹೇಗೋ ನೀನ್ ಸತ್ರೆ ನಿನ್ನೆಲ್ಲ ಜವನ ಹೆಸರಿಗೇನೆ ಬರ್ತದೆ ಅಂತ ಹೇಳ್ತಾಳೆ. ಮರುದಿನ ನಕುಲ್ ಲತಾಳ ಬೆಡ್ ಮೇಲೆ ಸತ್ತು ಬಿದ್ದಿರುತ್ತಾನೆ. ನಂತರ ಪೊಲೀಸರು ಅಲ್ಲಿಗೆ ಬಂದಾಗ ರೀಮಾ, ನಿನ್ನೆ ನೈಟ್ ಲತಾ, ನಕುಲ್
ನನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಆವಾಗ ಪೊಲೀಸರು ಲತಾಳನ್ನು ಎಳೆದುಕೊಂಡು ಹೋಗ್ತಾರೆ. ನಂತರ ಸಂಜಯ್ ಅಲ್ಲಿಗೆ ಬಂದಾಗ ರಿಮಾ ಅವನನ್ನು ತಬ್ಬಿಕೊಂಡು, ನಿನ್ನೆ ನಕುಲ್ ಲತಾಳ ರೂಮಿಗೆ ಹೋದಾಗ ನಾನು ಅಲ್ಲಿಗೆ ಹೋಗಿದ್ದೆ. ಲತಾ ನಕುಲ್ನನ್ನು ಬಳಸಿಕೊಂಡು ಫ್ರೆಶ್ ಅಪ್ ಆಗಲು ಒಳಗಡೆ ಹೋದಾಗ ನಾನು ದಿಂಬಿನ ಸಹಾಯದಿಂದ ನಕುಲ್ನನ್ನು ಕೊಲೆ ಮಾಡಿದೆ. ಈಗ ನಕುಲ್ ಹಾಗೂ ಲತಾ ಇಬ್ಬರು ನಮ್ಮ ದಾರಿಯಿಂದ ದೂರವಾಗಿದ್ದಾರೆ ಅಂತ ಸಂಜಯ್ಗೆ ಹೇಳಿ ಖುಷಿ ಪಡುತ್ತಿರುವಾಗ ಅಲ್ಲಿಗೆ ವಾಪಸ್ ಬಂದ ಪೊಲೀಸರು, ನಾವು ಎಲ್ಲಿಯೂ ಹೋಗಿಲ್ಲ, ನಾವು ನಿಮ್ಮಿಬ್ಬರ ಮೇಲೆ ಮೊದಲೇ ಡೌಟ್ ಇತ್ತು, ನಾವು ಇಲ್ಲೇ ಇದ್ದುಕೊಂಡು ನಿಮ್ಮೆಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ ಅಂತ ಹೇಳುತ್ತಾ ಸಂಜಯ್, ರೀಮಾ ಹಾಗೂ ಲತಾ ಮೂವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶೇಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇವಾಫಾ ಪತಿ ಪತ್ನಿ ಎಂದು ಹುಡುಕಿ ನೋಡಬಹುದು.